ಮಹಾಲಕ್ಷ್ಮಿ ನಂದಿನಿ ಲೇಔಟ್ಗೆ ಮಳೆಯ ಅವಾಂತರಕ್ಕೆ ಈಗ ಸ್ಥಳಕ್ಕೆ ದಿಢೀರಂತ ಭೇಟಿ ನೀಡಿದ ಶಾಸಕ ಕೆ ಗೋಪಾಲಯ್ಯ ಶಾಸಕ ಭೇಟಿ ಕೊಟ್ಟಿರೋದು. ನಷ್ಟದ ಸಮೀಕ್ಷೆ ನಡೆಸಿ ತುರ್ತು ಕ್ರಮವನ್ನು ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಜಿಬಿಎ ಆಯುಕ್ತರಿಗೆ ಖಡಕ್ ಸೂಚನೆ ಕೂಡ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ನಂದಿನಿ ಲೇಔಟ್ಗೆ ಇಲ್ಲಿ ಈ ರೀತಿ ಮಳೆಯಿಂದ ಅವಾಂತರ ನಡೆದಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ದಿಢೀರಂತ ಭೇಟಿ ನೀಡಿದ್ದಾರೆ ಶಾಸಕ ಕೆ ಗೋಪಾಲಯ್ಯ. ಕ್ಷೇತ್ರದಾದ್ಯಂತ ಅಧಿಕಾರಿಗಳೊಂದಿಗೆ ವೀಕ್ಷಣೆ ನಡೆಸಿದಂತಹ ಶಾಸಕರು ನಷ್ಟದ ಸಮೀಕ್ಷೆ ಏನಿದೆ ಅಂದರೆ ನಷ್ಟ ಎಷ್ಟರ ಮಟ್ಟಿಗೆ ಆಗಿದೆ ಇಲ್ಲೆಲ್ಲ ಅದನ್ನು ಸಮೀಕ್ಷೆಯನ್ನು ಮಾಡಿ ಯಾರ್ಯಾರಿಗೆ ಏನೇನು ನಷ್ಟ ಆಗಿದೆ ಅಂತೆಲ್ಲವನ್ನು ಕೂಡ ಒಂದು ಕಡೆ ಲಿಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ತುರ್ತು ಕ್ರಮವನ್ನು ತೆಗೆದುಕೊಂಡು ಬನ್ನಿ. ಅಂದರೆ ಅಲ್ಲಿ ಬೇಗ ಏನು ನಷ್ಟ ಆಗಿದೆ ಅವ್ರಿಗೆ ಅದನ್ನು ಸಮೀಕ್ಷೆ ನಡೆಸ್ಕೊಂಡು ಎಲ್ಲ ನೋಟೆಡ್ ಮಾಡಿಕೊಂಡು ಅದಕ್ಕೆ ನಾವೇನು ಪರ್ಯಾಯ ಮಾರ್ಗ ಅವ್ರಿಗೆ ಮಾಡಿಕೊಡ್ಬೋದು, ಏನು ನಾವು ಅವರಿಗೆ ಇದರಿಂದ ಸಹಾಯ ಮಾಡ್ಬೋದು ಅದನ್ನು ನಾವು ಮಾಡೋಣ, ಅವರಿಗೆ ಕ್ರಮವನ್ನು ಸೂಚಿಸೋಣ ಅಂತ ಹೇಳಿ ಈಗ ಆಯುಕ್ತಗಳಿಗೆ ಖಡಕ್ ವಾರ್ನಿಂಗನ್ನು ಕೊಟ್ಟಿರೋದು. ಜೊತೆಗೆ ಜಿಬಿಎ ಆಯುಕ್ತರಿಗೆ ಒಂದು ಕಡೆ ಖಡಕ್ ವಾರ್ನಿಂಗನ್ನು ಕೊಟ್ಟು ಅಥವಾ ಖಡಕ್ ಸೂಚನೆಯನ್ನು ಕೊಟ್ಟು ಇತ್ತ ಶಾಸಕ ಕೆ ಗೋಪಾಲಯ್ಯ ಮಾನವೀಯತೆಯನ್ನು ಮೆರೆದಿದ್ದಾರೆ. ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಎಲ್ಲರನ್ನೂ ಕೂಡ ಮಾತಾಡಿಸಿ ಯಾರಿಗೆ ಕಷ್ಟವಾಗಿದೆ ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡಿಸಿ ಅವರನ್ನ ಸಮೀಕ್ಷೆ ನಡೆಸಿ ಅವರಿಗೆ ಆಗಿರುವಂತಹ ಕುಂದುಕೊರತೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೂ ಅಥವಾ ಅವ್ರಿಗೆ ಏನು ಪರ್ಯಾಯವಾಗಿ ಫಲವನ್ನ ಕೊಡ್ಬೋದು ಅದನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ನಷ್ಟದ ಸಮೀಕ್ಷೆಯನ್ನು ನಡೆಸಿ ಜಿಬಿಎ ಅಧಿಕಾರಿಗಳಿಗೆ ಜಿಬಿಎ ಆಯುಕ್ತರುಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಗೋಪಾಲಯ್ಯ. ಇದ್ರ ಬಗ್ಗೆ ಈಗ ಮಾಹಿತಿನ ಕೊಡೋದಕ್ಕೆ ಖುದ್ದು ನಂದಿನಿ ಲೇಔಟ್ನಲ್ಲಿ ಸ್ವತಃ ನಮ್ಮ ಪ್ರತಿನಿಧಿ ಬಸವರಾಜು ಇದ್ದಾರೆ. ಬಸವರಾಜು, ಈಗ ಅಲ್ಲಿ ಗೊತ್ತಾಗ್ತಾ ಇದ್ದಂತೆ ಶಾಸಕರು ವೀಕ್ಷಣೆಗೆ ಬಂದಿದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ, ಯಾವ ರೀತಿಯಾಗಿ ಸಮೀಕ್ಷೆ ನಡೆಸೋದಕ್ಕೆ ತುರ್ತು ಕೊಟ್ಟಿದ್ದಾರೆ ಅಂತ? ಈಗಾಗಲೇ ನಿನ್ನೆ ರಾತ್ರಿ ಸುರಿದಿರ್ತಕ್ಕಂತಹ ಮಳೆಯಿಂದ ನಗರದ ನಂದಿನಿ ಲೇಔಟ್ ನಲ್ಲಿ 35ರಿಂದ 40ಕ್ಕೂ ಹೆಚ್ಚು ಮರಗಳು ಕೂಡ ರಸ್ತೆಗೆ ಉರುಳಿರ್ತಕ್ಕಂಥದ್ದು. ಸಾಕಷ್ಟು ಒಂದ್ ಕಡೆ ಅಲ್ಲಿ ಮಳೆ ಅವಾಂತರದಿಂದ ಮತ್ತೆ ಆ ಮರಗಳು ಸಹಿತ ಒಂದ್ ಕಡೆ ಇನ್ನೇನು ಬೀಳುವಂತ ಸ್ಥಿತಿಯಲ್ಲಿ ಇದ್ರೂ ಸಹಿತ ಅವುಗಳನ್ನ ಜಿಬಿಎದವರು ಅದನ್ನ ಮುನ್ನೆಚ್ಚರಿಕೆ ಕ್ರಮ ವಹಿಸಿಲ್ಲ ಅನ್ನುವಂಥದ್ದು ಸಾರ್ವಜನಿಕರು ಸಹಿತ ಈಗ ಆಕ್ಷೇಪಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ಸುರಿದಿರ್ತಕ್ಕಂತ ಒಂದು ಮಳೆಗೆ 35ರಿಂದ 40ಕ್ಕೂ ಹೆಚ್ಚು ಮರಗಳು ಕೂಡ ಬಿದ್ದಿರ್ತಕ್ಕಂತ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೂ ಕೂಡ ಆತಂಕ ಕೂಡ ಸೃಷ್ಟಿಯಾಗಿದೆ. ಹಾಗಾಗಿ ಸ್ಥಳಕ್ಕೆ ಈಗಾಗಲೇ ಆ ಒಂದು ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಗೋಪಾಲಯ್ಯ ಕೂಡ ಭೇಟಿ ನೀಡಿದ್ದಾರೆ. ಅಲ್ಲಿ ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ ಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಈಗಾಗಲೇ ಜಿಬಿಎದವರ ಮರಗಳನ್ನ ತೆರವು ಮಾಡುವಂತಹ ಕಾರ್ಯವನ್ನು ಕೂಡ ಆರಂಭಿಸಿದ್ದಾರೆ. ಗೋಪಾಲಯ್ಯ ಅವರು ಕೂಡ ಅಲ್ಲಿರ್ತಕ್ಕಂತಹ ಜಿಬಿಎ ಅಧಿಕಾರಿಗಳ ಜೊತೆ ಕೂಡ ನಿರಂತರವಾಗಿರ್ತಕ್ಕಂಥ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ, ಅಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಇರ್ತಕ್ಕಂತಹ ಮರಗಳು ಏನು ಬೀಳುವಂತ ಸಂದರ್ಭದಲ್ಲಿ ಸಹಿತ ಅದು ಸಿಸಿಟಿವಿ ಕ್ಯಾಮೆರಾಗಳು ಕೂಡ ತೆರೆ ಆಗಿದೆ, ಅದನ್ನು ಕೂಡ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಏನು ಹಾನಿ ಆಗಿದೆ ಅದ್ರ ಬಗ್ಗೆ ಕೂಡ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿ ಪಡೆದುಕೊಂಡು ಅದಕ್ಕೆ ಸೂಕ್ತವಾಗಿರ್ತಕ್ಕಂತ ಪರಿಹಾರವನ್ನು ಕೂಡ ಕೊಡ್ಬೇಕು ಅನ್ನುವಂಥದ್ದು ಅಧಿಕಾರಿಗಳಿಗೆ ಖಡಕ್ ಆಗಿರ್ತಕ್ಕಂಥ ಸೂಚನೆ ಶಾಸಕರಾಗಿರ್ತಕ್ಕಂತಹ ಗೋಪಾಲಯ್ಯ ಅವರು ಕೂಡ ನೀಡಿರ್ತಕ್ಕಂಥದ್ದು. ಮತ್ತೆ ಈಗ ಅಲ್ಲಿ ಇರ್ತಕ್ಕಂತ ಇನ್ನು ಯಾಕಂತಂದ್ರೆ ಮಳೆ ಕೂಡ ಇನ್ನು ಆಗುವಂತದ್ದು ಕೂಡ, ಹಾಗಾಗಿ ಆ ಒಂದು ಮಳೆ ಆಗುವಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು. ಮತ್ತೆ ಸುಮಾರು ಆ ನಂದಿನಿ ಲೇಔಟ್ ನಲ್ಲಿ ಸುಮಾರು 35ರಿಂದ 40ಕ್ಕೂ ಹೆಚ್ಚು ಮರಗಳು ಬಿದ್ದಿರ್ತಕ್ಕಂಥ ಹಿನ್ನೆಲೆ ಇನ್ನೂ ಕೂಡ ಹೆಚ್ಚಿಗೆ ಮರಗಳು ಕೂಡ ಬೀಳುವಂತ ಸ್ಥಿತಿ ಕೂಡ ಇರ್ತಕ್ಕಂಥದ್ದು. ಅಂತಹ ಮರಗಳನ್ನು ಕೂಡ ತೆರವು ಮಾಡ್ಬೇಕು, ಇಲ್ಲ ಅಂತಂದ್ರೆ ಸಾವು ನೋವುಗಳು ಸಂಭವಿಸಿದ್ರೆ ದೊಡ್ಡ ಮಟ್ಟಿಗೆ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಜಿಬಿಎ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಖುದ್ದಾಗಿ ಆ ಕ್ಷೇತ್ರದ ಶಾಸಕರೇ ಈಗ ಅಧಿಕಾರಿಗಳ ವಿರುದ್ಧವಾಗಿ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಸಾರ್ವಜನಿಕರು ಸಹಿತ ಒಂದು ಜಿಬಿಎ ವ್ಯಾಪ್ತಿಯ ಅಧಿಕಾರಿಗಳ ಒಂದು ಕಾರ್ಯವೈಖರಿ
ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಬಿದ್ದಿರ್ತಕ್ಕಂತ ಮರಗಳೇನಿದಾವೆ ಅವುಗಳನ್ನ ತೆರವು ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಾರ್ವಜನಿಕರಿಗೆ ಒಂದು ಸಂಚಾರಕ್ಕೂ ಕೂಡ ಅನುಕೂಲ ಮಾಡಿಕೊಡುವಂತಹ ಪ್ರಯತ್ನವನ್ನ ಇದೀಗ ಆ ಕಾರ್ಯ ಆರಂಭ ಆಗಿದೆ. ವಿಚಾರ ಎಸ್ ಬಸವರಾಜು, ಈಗ ದೊಡ್ಡ ದೊಡ್ಡ ಮರಗಳು ಧರೆಗೆ ಉರುಳಿರೋದ್ರಿಂದ ಸದ್ಯ ಅಲ್ಲಿ ಯಾವುದೇ ಮನೆಗಳಿಗೆ ಮತ್ತೆ ಅಲ್ಲಿರುವಂತಹ ಜನರಿಗೆ ಯಾರಿಗೂ ಅಪಾಯ ಏನು ಆಗಿಲ್ಲ ಅಲ್ವಾ? ಇಂಚರ ನಿನ್ನೆ ಬಿದ್ದಿರ್ತಕ್ಕಂತಹ ಮರದಿಂದ ಯಾವ್ದು ಸಹಿತ ಸಾವು ನೋವುಗಳಾಗಿರ್ಬೋದು ಅಥವಾ ದೊಡ್ಡ ಮಟ್ಟಿಗೆ ಅಪಾಯ ಯಾವುದೇ ರೀತಿ ಕೂಡ ಆಗಿಲ್ಲ. ಆದ್ರೆ ಸಣ್ಣ ಪುಟ್ಟ ಒಂದಿಷ್ಟು ಅವಘಡಗಳು ಕೂಡ ಸಂಭವಿಸಿದಾವೆ ಅನ್ನುವಂಥದ್ದು. ಅಂದ್ರೆ ಆಟೋಗಳ ಮೇಲೆ ಬಿದ್ದಿರ್ತಕ್ಕಂಥದ್ದು, ಮತ್ತೆ ಅಲ್ಲಿ ಪಾರ್ಕ್ ಮಾಡಿರ್ತಕ್ಕಂತಹ ವಾಹನಗಳ ಮೇಲೆ ಬಿದ್ದಿರ್ತಕ್ಕಂತಹ ಇದು ಆಗಿರ್ಬೋದು. ಸಣ್ಣ ಪುಟ್ಟ ಒಂದಿಷ್ಟು ಒಂದು ಡ್ಯಾಮೇಜ್ಗಳು ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ದೊಡ್ಡ ಮಟ್ಟಿಗೆ ಯಾವುದೇ ರೀತಿ ಸಾವು ನೋವುಗಳಾಗಿರ್ಬೋದು ಅಥವಾ ಒಂದಿಷ್ಟು ಜನರ ಮೇಲೆ ಮರಗಳ ಬಿದ್ದಿರೋದಾಗಿರ್ಬೋದು, ಅವ್ರು ಯಾವ್ದು ದುರ್ಘಟನೆಗಳು ಕೂಡ ನಡೆದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಕೂಡ ಕ್ರಮ ವಹಿಸ್ತಾ ಇದ್ದಾರೆ ಅಥವಾ ಇನ್ನೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಯಾಕಂತಂದ್ರೆ 35ರಿಂದ 40 ಮರಗಳು ರಸ್ತೆಗೆ ಬಿದ್ದಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಂತಿಮವಾಗಿ ಜಿಬಿ ಅಧಿಕಾರಿಗಳು ಅದನ್ನ ಪರಿಶೀಲನೆ ನಡೆಸಿ ಏನೇನು ಅವಾಂತರ ಆಗಿದೆ ಅನ್ನುವಂಥದ್ದು ಮಾಹಿತಿ ಕೊಡಬೇಕಾಗುತ್ತೆ. ಅದಾದ ಬಳಿಕ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೂಡ ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ಶಾಸಕರು ಕೂಡ ಆಗ್ರಹ ಮಾಡ್ತಾರೆ ಮತ್ತು ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನು ಕೂಡ ಈಗ ಜಿಬಿ ಅಧಿಕಾರಿಗಳು ಕೊಡಬೇಕಾಗಿದೆ. ಇಂಚರ ಎಸ್ ಬಸವರಾಜು, ನೀವು ಹಾಗೆ ಲೈನ್ನಲ್ಲೇ ಇರಿ.